ನಂದೊಂದು ಅಕೌಂಟ್ ಓಪನ್ ಮಾಡಿಸ್ಬೇಕು ದೀಕ್ಷಾ ಇಲ್ಲಿ. ಯಾಕಂದರೆ ನಂದು ಅಕೌಂಟ್ ಇಲ್ವಲ್ಲ, ಈ ಬ್ಯಾಂಕಾಗೊಂದು ನಿಮ್ಮೂರಿನ ಬ್ಯಾಂಕ್ನಾಗೊಂದು ನಾನೊಂದು ಅಕೌಂಟ್ ಓಪನ್ ಮಾಡಿಸ್ಬೇಕು. ಮಾಡಿಸು, ಅದಕ್ಕೇನಂತೆ. ಊಟಕ್ಕೆ ಹೋಗಿದ್ದಾರಂತೆ. ತಡಿ, ಅವ್ರು ಬಂದಮೇಲೆ ಕೇಳೋಣ ಏನೇನು ಬೇಕು ಸರ್ ಅಕೌಂಟ್ ಓಪನ್ ಮಾಡೋಕ್ಕೆ ಅಂತ ಕೇಳಿದ್ರೆ ಹೇಳ್ತಾರೆ. ಆಧಾರ್ ಕಾರ್ಡ್ ಜೆರಾಕ್ಸು, ಫೋಟೋ ಅದು ಇದು ಕೇಳ್ತಾರೆ ಅಷ್ಟೇ. ಫೋಟೋ ಇದಾವಾ? ಫೋಟೋ ಇಲ್ಲ ಕಣೆ ದೀಕ್ಷಾ. ಫೋಟೋನೇ ಇಲ್ಲ. ಇಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಸೆಂಟ್ರ್ ಮಾಡ್ತಾ ಇದ್ದಾರೆ ಕಣೆ ಹೊಸ್ದಾಗೆ. ಯಾವುದೋ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ. ಹೌದಾ? ಎಲ್ಲಿ ಎಲ್ಲಿ ಮಾಡ್ತಾ ಇದ್ದಾರೆ? ನಾನು ಮಾಡೋಣ ಅಂತ ನಾನು ಐಡಿಯಾ ಮಾಡಿದ್ದೆ, ಹಂಗಾದ್ರೆ ಮಾಡ್ತಾ ಇದ್ದಾರೆ ಏನು? ಅಯ್ಯೋ ಹೋಗತ್ಲಾಗಿ, ನಾನು ಪ್ಲಾನ್ ಮಾಡ್ಕೊಂಡಿದ್ದೆ, ಆ ಐಡಿಯಾ ಓಡಿಸಿದ್ದೆ. ಈ ಬ್ಯಾಂಕ್ ಹತ್ರ ಯಾವುದೂ ಕಂಪ್ಯೂಟರ್ ಸೆಂಟರ್ ಇಲ್ಲ, ಜೊತೆ ಜೆರಾಕ್ಸು, ಫೋಟೋ, ಪಾಣಿ ತೆಗಿಯೋದು, ಈ ಥರದ್ದೆಲ್ಲನೂ ಒಂದು ಲ್ಯಾಪ್ಟಾಪು ಮತ್ತು ಒಂದು ಸೆಕೆಂಡ್ ಹ್ಯಾಂಡ್ ಒಂದು ಕಂಪ್ಯೂಟರ್ ತೊಗೊಬಿಟ್ಟು ಒಂದು ಜೆರಾಕ್ಸ್ ಮಿಷಿನ್ ತೊಗೊಂಡ್ರೆ ಒಂದು ಪ್ರಿಂಟರ್ ತಗೊಬಿಟ್ರೆ ಹೆಂಗೋ ಅತ್ಲಾಗೆ ನಾನು ಇಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಹಂಗಾದ್ರೆ ಹಾಗೈತೇನು? ಎಲ್ಲಿ ಮಾಡ್ತಾ ಇದ್ದಾರೆ? ನೋಡು ದೀಕ್ಷಾ, ಅಲ್ಲಿ ಓಡಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ. ಯಾರಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೊನ್ನೆ ನೋಡಿದೆ ನಾನು ಅಷ್ಟೇ. ಅದಕ್ಕೆ ಯಾರನ್ನೋ ಕೇಳಿದೆ, ಯಾರೋ ಹೊಸ್ದಾಗಿ ಓಪನ್ ಮಾಡ್ತಾ ಇದ್ದಾರಪ್ಪ, ಇಲ್ಲಿ ಯಾವೂ ಇರಲಿಲ್ಲ ಜೆರಾಕ್ಸ್ ಅಂಗಡಿಗಳು, ಅಲ್ಲಿಗೆ ನಾವು ಹೋಗ್ಬೇಕಾಗಿತ್ತು, ಇಲ್ಲಿ ಹೆಂಗೂ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲನ. ಅಯ್ಯೋ ಶಿವನೇ, ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಬಿಡಕ್ಲಾಗೆ ಅಂತ ಒಂದ್ಸತಿ ಅನ್ಕೊಂತಿದ್ದೆ, ಒಂದ್ಸತಿ ಮಾಡೋಣ ಸುಮ್ಮನೆ ಮನೆ ಕುತ್ಕೊಂಡೇನು ಹೆಂಗೋ ಓದಿದ್ದೀನಲ್ಲ ಅಂತ ಅನ್ಕೊಂತಿದ್ದೆ. ಬರ್ರಿ ನೋಡೋಣ ಅದಲ್ಲೇ ಯಾರು ಮಾಡ್ತಾ ಇದ್ದಾರೆ. ಮಾಡ್ಬೋದಾಗಿತ್ತು ಮುಂಚೆನೇ, ನೀನು ಹೇಳಿದ್ರೆ ನನಗೆ ಈ ಐಡಿಯಾನ ನಾನೇ ಮಾಡಿಕೊಡ್ತಿದ್ದೆ. ಇವಾಗ ಯಾರನ್ನ ಒಬ್ರು ಇಡಬೇಕು, ಇಬ್ಬರಳು ಇಟ್ಟರೆ ಆಗಲ್ಲ, ಒಬ್ರು ಇದ್ರೆ ಚೆನ್ನಾಗಿ ವ್ಯಾಪಾರ ಆಗೋದು. ಬಾಂಡಿಂದ ಹೇಳಿದ್ರಾ ಎಷ್ಟಾಗೈತೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಅಂತ? ಅದನ್ನೇ ಕೇಳೋಣ ಅಂತ ಬಂದೆ, ಬಾಂಡ್ ತಗೊಂಡು ಅದು ಬಡ್ಡಿ ಗಿಡ್ಡಿ ಎಲ್ಲ ನಾನು ನೋಡ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅದನ್ನ ಹೆಂಗೆ ತಗೋಬೇಕು ಏನು, ಅದು ಯಾವ ಥರ ಇದು ಅಂತ ಹೇಳಿ ಕೇಳೋಣ ಅಂತ ಬಂದೆ. ಊಟಕ್ಕೆ ಹೋಗಿದ್ದಾರಂತಲ್ಲ, ಬಾ ಊಟದಿಂದ ಬಂದಮೇಲೆ ಕೇಳೋಣ. ಯಾರು ಕಂಪ್ಯೂಟರ್ ಸೆಂಟ್ರ್ ಮಾಡ್ತಾ ಇದ್ದಾರೆ ಅಂದಲ್ಲ, ನೋಡ್ಕೊಂಬರೋಣ ಬಾ ಅದನ್ನ. ರೀ, ಪ್ರಿಂಟ್ರು ಹೊಸದೇ ತಗೋಬಿಡಿ, ಕಂಪ್ಯೂಟ್ರು ಮಾತ್ರ ಸೆಕೆಂಡ್ ಹ್ಯಾಂಡ್ಲು ತಗೊಳ್ಳಿ. ಪ್ರಿಂಟ್ರು ಹೊಸದೇ ತಗೊಂಡ್ರೆ ಚೆನ್ನಾಗೆ, ಸುಮ್ಮನೆ ಆಗಲಲ್ಲ ಸೆಕೆಂಡ್ ಹ್ಯಾಂಡ್ಲ್ ತಗೊಂಡ್ರೆ ದುಡ್ಡು ಇಡೋಕ್ಕಾಗಲ್ಲ, ಸುಮ್ಮನೆ ಹೊಸದೇ ತಗೋಬಿಡಿ. ಸಂಗೀತ, ನನ್ನ ಫ್ರೆಂಡ್ ಹೇಳಿದ್ದಾನೆ ನಾಳೆ ಹೋಗೋಣ, ನಾಳೆ ಹೋಗಿ ತಗೊಂಡು ಬಂದುಬಿಟ್ಟು ಓಪನ್ ಮಾಡಿಬಿಡೋಣ. ಇನ್ನೇನು ಎಲ್ಲ ಟೇಬಲ್ಗಳೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ, ಇನ್ನೇನು ಪ್ರಿಂಟ್ರ್ ಹೊಸದು ತಗೊಳ್ಳೋಣ. 18-20 ಸಾವಿರ ರೂಪಾಯಿಗೆ ಸಿಗ್ತಾವಂತೆ. ಒಂದು 18-20 ಸಾವಿರ ರೂಪಾಯಿಗೆ ಪ್ರಿಂಟ್ರ್ ತಗೊಳಕ್ಕಾಗುತ್ತೆ. ಮತ್ತು ಇದು ಕಂಪ್ಯೂಟ್ರನ್ನು ಮತ್ತು ಲ್ಯಾಪ್ಟಾಪ್ ಎರಡು ತಗೊಳ್ಳೋಣ ಅಂತ ಇದ್ದೀನಿ. ಸೆಕೆಂಡ್ ಹ್ಯಾಂಡ್ಲು ಸಿಗ್ತಾವಂತೆ, ಅವ್ನು ಸೆಕೆಂಡ್ ಹ್ಯಾಂಡ್ಲು ತಗೊಂಬನ. ಪ್ರಿಂಟ್ರ್ ಹೊಸದೇ ತಗೊಳಕ್ಕಾಗುತ್ತೆ. ಅಣ್ಣ ಪ್ರಿಂಟ್ರು ಹೊಸದೇ ತಗೊಂಬ, ಚೆನ್ನಾಗಿರ್ತವೆ. ಮತ್ತು ಅಣ್ಣ ಇದು ಶೀಟ್ಗಳು ತಗೊಂಬ, ಜೆರಾಕ್ಸ್ ಶೀಟ್ಗಳು. ಪಾಣಿಗೆ ಬೇರೆ ಬರ್ತವೆ ದೊಡ್ಡ ಶೀಟ್ಗಳು, ಪಾಣಿ ತೆಗಿಯೋಕ್ಕೆ. ಅವು ದೊಡ್ಡ ಶೀಟೇ ಆಗಬೇಕು, ಯಾಕಂದರೆ ಜಾಸ್ತಿ ಇರುತ್ತಲ್ಲ, ದೊಡ್ಡ ಶೀಟ್ ಬರುತ್ತೆ ಪಾಣಿಗೆ ಅಂಥ ಶೀಟ್ ತೊಗೊಂಡು. ಮತ್ತು ಫೋಟೋ ಫ್ರೇಮ್ ಹಾಕೋಕ್ಕೆ ಅವು ಶೀಟ್ ಬರ್ತಾವಲ್ಲ ಫೋಟೋದವು, ಅವನು ತಗೊಂಬ. ಇವು ಶೀಟ್ಗಳು ಬರ್ತಾವೆ ನೋಡು, ಅವನು ತಗೊಂಬ. ನಾಳೆ ನಾನು ಸಂಗೀತ ಹೋಗೋಣ ಅಂತ ಇದ್ದೀವಿ. ನೀನು ಬತ್ತೀನಮ್ಮನು? ನೀನು ಬರೋಂಗಿದ್ರೆ ಬಾ, ಹೋಗೋಣ ಅತ್ಲಾಗೆ. ನೀನೇ ಹೋಗು, ನಾನೇನೇ ವ್ಯಾಪಾರಕ್ಕೆ ಹೋಗ್ತೀನಿ, ನೀನೇ ಹೋಗ್ಬಾ. ನೀನು ಅದಕ್ಕೆ ಇಬ್ಬರಳು ಹೋಗಿ ಬರ್ರಿ. ನಾನು ಹೆಂಗೋ ಅತ್ಲಾಗೆ ನೀನೇನಾದರೂ ವ್ಯಾಪಾರಕ್ಕೆ ಹೋದ್ರೆ ನಾನು ಕಂಪ್ಯೂಟರ್ ಸೆಂಟ್ರ್ ಮಾಡ್ಕೊಂಡು ಇರ್ತೀನಿ ಅತ್ಲಾಗೆ. ಇಲ್ಲಿ ಜೆರಾಕ್ಸ್ ಗಿರಾಕ್ಸ್ ಎಲ್ಲ ಹಾಕ್ಕೊಂಡು ಹೆಂಗೋ ಅತ್ಲಾಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಹೆಂಗೋ ನಮಗೂ ಒಂದು ಕೆಲಸ ಸಿಕ್ಕಂಗೆ ಆಗುತ್ತೆ. ನಮ್ಮ ಹತ್ರ ಐತೆ ಮನು, ನಾವೆಲ್ಲ ಹೊಂದಾಣಿಕೆಯಿಂದನೇ ಚೆನ್ನಾಗಿರಬೇಕು. ನೀನು ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೋಬೇಡ, ಸರಿನಾ? ನಾವಿದ್ದೀವಿ, ನಾವು ನಿನ್ನ ಕೈ ಬಿಡೋದಿಲ್ಲ. ಈಗ ನಾವು ಸ್ವಲ್ಪ ಮನೆಗಿನೇ ಕಟ್ಟಿದ್ದಾದ್ಮೇಲೆ ನಿನಗೂ ಒಂದು ಹೆಣ್ಣು ನೋಡಿ ನಿನಗೂ ಒಂದು ಮದುವೆ ಮಾಡ್ತೀವಿ. ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಯಾಕೆ ಸಹಾಯ ಮಾಡ್ತೀಯಾ, ನಿನ್ನ ಪಾಡಿ ನೀನಿರು ಅಂತ ಹೇಳಿ ಜನ 1000 ಹೇಳ್ಕೊಡ್ತಾರೆ. ನೀನಾದರೆ ಏನು ಕೇಳಕ್ಕೆ ಹೋಗ್ಬೇಡ, ಸರಿನಾ? ಯಾರು ಏನು ಹೇಳಿದ್ರು ಕೇಳಕ್ಕೆ ಹೋಗ್ಬೇಡ ನೀನು. ನಾವು ನಿನಗೆ ಏನು ಮಾಡಬೇಕಾ ಅದನ್ನು ನಾವು ಮಾಡ್ತೀವಿ, ನಿನಗೇನು ಅನ್ಯಾಯ ಮಾಡಲ್ಲ. ನಮ್ಮಲ್ಲಿ ಹೊಂದಾಣಿಕೆ ಇದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಮನೆಗಿನೇ ಕಟ್ಟೋಣ ಚೆನ್ನಾಗಿ. ಈಗಿನ ಕಾಲ ತಕ್ಕನಂಗೆ ಕಟ್ತೀವಿ, ಈಗಿನ ಕಾಲಕ್ಕೆ ತಕ್ಕನಂಗೆ ಚೆನ್ನಾಗೆ ಕಟ್ಬಿಡೋಣ, ಚೆನ್ನಾಗಿ ದುಡ್ದು. ಎಲ್ಲ ಹೊಂದಾಣಿಕೆ ಇರಬೇಕು ಅಷ್ಟೇ ನಮ್ಮ ಮನೆಯಾಗೆ. ಸರಿ ಆಯಿತು. ಅದಕ್ಕೆ ನೀವು ಇಷ್ಟು ಚೆನ್ನಾಗಿ ನಮಗೆ ಹೇಳ್ತಾ ಇದ್ದೀರಾ, ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದಮೇಲೆ ನಾನು ಯಾರ ಮಾತು ಕೇಳಲ್ಲ. ಅದಕ್ಕೆ ನನಗೂ ಗೊತ್ತು ಈ ಜನಗಳು ಹೆಂಗೆ ಅಂತ ಹೇಳಿ. ನಿಮ್ಮ ಮಾತು ಕೇಳ್ತೀನಿ. ಅದಕ್ಕೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ನೀನು ಇಂಥ ಕೆಲಸ ಮಾಡು ಅಂದರೆ ಮಾಡ್ತೀನಿ. ಅದಕ್ಕೆ ಇವಳ್ದಾಗೈತೆ ಇದು ಕಂಪ್ಯೂಟರ್ ಸೆಂಟ್ರು. ಇವಳು ಸಂಗೀತ ಮಾಡ್ತಾ ಇದ್ದಾಳೆ ಚಿರು. ಇವಳು ಯಾಕಪ್ಪ ಇಲ್ಲಿ ಬಂದ್ಲು? ಯಾಕೋ ಈ ಕಡೆನೇ ನೋಡ್ತಾ ಇದ್ದಾಳೆ, ಯಾಕೋ ನಮ್ಮ ಅಂಗಡಿ ಕಡೆನೇ ನೋಡ್ತಾ ಇದ್ದಾಳೆ. ಅಯ್ಯೋ, ಇವಳು ನಮ್ಮ ಸಂಗೀತ ಮಾಡ್ತಾ ಇರೋದು ಇದನ್ನ. ಅಯ್ಯೋ, ನನಗೆ ಮುಂಚೆನೇ ಇವು ಐಡಿಯಾ ಇತ್ತು, ಮಾಡಬೇಕು ಅನ್ಕೊಂತಿದ್ದೆ. ಆದರೆ ಇವಳು ಮಾಡಿಬಿಟ್ಟಿದ್ದಾಳಲ್ಲ. ಅಯ್ಯೋ ಶಿವನಿ, ನಾನು ಮುಂಚೆ ಆದರೂ ಮಾಡಬೇಕಾಗಿತ್ತು. ಅಬ್ಬ ಏನೇನು ತಲೆ ಓಡಿಸಿ ಏನೇನು ಮಾಡಬೇಕು ಅಂತ ಇದ್ದಾಳು. ಏನು ಮಾಡಿದ್ರು ಮುಂದುವರಿಯೋಕ್ಕಾಗಲ್ಲ ಅಂತಂದು ಕಟ್ಕೊಂಡಿವಳು. ಅಲ್ಲೋಡ್ರಿ ನಮ್ಮ ದೀಕ್ಷೆ ಹೆಂಗೆ ನೋಡ್ತಾ ಇದ್ದಾಳೆ.
ಕಣೆ ಸಂಗೀತ ಈ ಕಡೆನೇ ನೋಡ್ತಾ ಇದ್ದಾಳೆ, ಅಂಗಡಿ ಕಡೆನೇ ನೋಡ್ತಾ ಇದ್ದಾಳೆ. ಏನೋ ಅಂಗಡಿ ಓಪನ್ ಮಾಡಿದಾರಲ್ಲ ಇವರು ಅಂತ ಹೇಳಿ ನೋಡ್ತಾ ಇದ್ದಾಳೆ. ಬ್ಯಾಂಕಿಗೆ ಬಂದಿದ್ಲು, ಆವಾಗಲೇ ನೋಡಿದೆ ನಾನು. ಬ್ಯಾಂಕ್ ಒಳಗಡೆ ಹೋದ್ರು ಇಬ್ಬರು ಗಂಡ ಹೆಂಡ್ತಿ. ಬ್ಯಾಂಕ್ ಒಳಗಡೆ ಹೋದ್ರು, ನಾನು ನೋಡಿದೆ, ಹಂಗೆ ಅಂದ್ಕೊಂಡೆ ನೋಡಿ ಏನೋ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದಾಳೆ. ಎಲ್ಲ ಬೋರ್ಡ್ ಹಾಕಿದ್ದೀವಲ್ಲ ಜೆರಾಕ್ಸ್ ಅಂತ, ಅದನ್ನೆಲ್ಲ ನೋಡ್ತಾ ಇದ್ದಾಳೆ. ಎಂಥ ಕೆಲಸ ಆಯ್ತು ಚಿರು, ನಾನು ಇವಳು ಬಿಟ್ಕೊಡ್ಬಾರ್ದಾಗಿತ್ತು, ನಾನೇ ಮಾಡಬೇಕಾಗಿತ್ತು. ಯಪ್ಪ ನನಗೆ ಈ ಐಡಿಯಾ ಇತ್ತು, ಮುಂಚೆನೇ ಈ ಐಡಿಯಾ ಮಾಡಬೇಕು ಅಂತ ನನಗೆ ತುಂಬಾ ಐಡಿಯಾ ಇತ್ತು. ಆದರೆ ಇವಳು ಹಾಕ್ಬಿಟ್ಲಲ್ಲ, ಏನು ಮಾಡಲಿ ಇವಾಗ? ಏನು ಮಾಡೋಕ್ಕಾಗುತ್ತೆ, ನಡಿ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ, ಮಾಡಿದ್ರು ಮಾಡ್ಕೊಂತಾರೆ. ನೋಡು ಇವಳಿಗೆ ಹೆಂಗೆ ಐಡಿಯಾ ಬಂದ್ಬಿಡ್ತು. ನಾನು ಇದನ್ನೆಲ್ಲ ಯೋಚನೆ ಮಾಡಿದ್ದೆ, ಆದರೆ ಇವಳು ತಲೆಗೂ ಬಂದೈತಾ ಇವು ಐಡಿಯಾ? ನೋಡಿ ಏನೋ ಅಂಗಡಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ. ಗೊತ್ತಾಗಿರುತ್ತೆ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ. ಗೊತ್ತಾಗಿರೋದಕ್ಕೆ ಮತ್ತೆ ಈ ಕಡೆನೇ ನಿಂತ್ಕೊಂಡು ನೋಡ್ತಾ ಇರೋದು ಸಂಗೀತ. ಸುಮ್ಮನೆ ನೋಡ್ತಾ ಇರಲಿಲ್ಲ, ಯಾಕೋ ಏನೋ ಮಾಡ್ತಾ ಇದ್ದಾರಲ್ಲ ಇವರು, ಏನೋ ಮಾಡ್ತಾ ಇದ್ದಾರೆ ಅಂತ ಅವಳ ತಲೆಯಲ್ಲಿ ಇವಾಗ ಹುಳಕ್ಕೆ ಹೊರ್ದಂಗೆ ಕೊರಿತಾ ಇರುತ್ತೆ. ಅಯ್ಯೋ ಗೊತ್ತಾಗುತ್ತೆ ಬಿಡಿ, ಅದಕ್ಕೆ ಇಲ್ಲಿ ಬ್ಯಾಂಕ್ ಹತ್ರ ಏನು ಮಾಡ್ತಾರೆ ಅಂತಂದರೆ ಜೆರಾಕ್ಸ್ ಅಂಗಡಿ ಮಾಡ್ತಾರೆ, ಜೆರಾಕ್ಸು ಮತ್ತು ಫೋಟೋ ಫ್ರೇಮ್ ಹಾಕೋದು ಈ ಥರ ಎಲ್ಲ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಗೊತ್ತಾಗುತ್ತೆ ಬಿಡಿ ಅವ್ರಿಗೂ. ಅವಳು ಹಂಗಲ್ಲ ಮನು, ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ ಅವಳಿಗೆ. ಹೊಟ್ಟೆ ಉರ್ಕೊಳ್ಳೋದು ಜಾಸ್ತಿ. ನನ್ನ ನೋಡಿದ್ರೆ ಅವಳಿಗೆ ಅಷ್ಟೊಂದು ಹೊಟ್ಟೆ ಉರಿ ಅಷ್ಟೇ, ನನಗೂ ಅವಳಿಗೂ ಆಗಲ್ಲ. ಯಾಕ್ರಿ ಅದಕ್ಕೆ ನಿಮ್ಮ ತಂಗಿನೇ ಹಿಂಗೆ ಮಾಡ್ತಾ ಇದ್ದಾಳೆ? ನಿನ್ನ ತಂಗಿ ತಾನೇ ಅವರು, ಯಾಕೆ ಹಿಂಗೆ ಮಾಡ್ತಾರೆ ನಿಮ್ಮ ಮೇಲೆ ಅವರು? ಅವಳು ಹಂಗೇನೆ ಮನು, ಸ್ವಲ್ಪ ಅವಳು ಹಾಗೇನೆ. ಸಂಗೀತ ಇಲ್ಲಿ ಮದುವೆ ಆದ್ಲಲ್ಲ, ಇಲ್ಲೇ ಇರಬಾರ್ದು, ಅವಳು ಬೇರೆ ಕಡೆ ಮದುವೆ ಆಗಿ ಹೋಗಬೇಕು ಅನ್ನೋದಿತ್ತು ಅವಳಿಗೆ. ಆದರೆ ಅವಳು ನನ್ನ ಮದುವೆ ಆದ್ಲಲ್ಲ, ಅದಕ್ಕೆ ಅವಳಿಗೆ ತುಂಬ ಸಿಟ್ಟು, ಬೇರೆ ಕಡೆಗೆ ಹೋಗ್ಬೇಕಾಯ್ತು ಅನ್ನೋದು ಇದ್ದಿದ್ದು ಅವಳ ಮನಸ್ಸಲ್ಲಿ. ಅವಳೇನು ಅಲ್ಲಿ ಇಲ್ಲಿದ್ದಾಳಲ್ಲ ಊರಲ್ಲಿ, ಇವಳು ಇಲ್ಲೇ ಇದ್ಬಿಟ್ರೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ. ಈಗ ನಮ್ಮ ಅಪ್ಪ ನಮ್ಮಮ್ಮಯ್ಯ ಸಣ್ಣ ಮಗಳು ಅಂತ ಭಾಳ ಆಸೆ ಪಡ್ತಾರ. ಅದಕ್ಕೇನೆ ನನ್ನೇ ಜಾಸ್ತಿ ಇಷ್ಟಪಡಬೇಕು, ಬೇರೆಯವ್ರನ್ನ ಯಾರನ್ನೂ ಜಾಸ್ತಿ ಇಷ್ಟಪಡಬಾರ್ದು ಅನ್ನೋದು ಅವಳಿಗೆ. ಹಂಗೆ ಸ್ವಲ್ಪ ಹಂಗೇನೆ ಅವಳು ಸಣ್ಣಳಿದ್ದಾಗಿಂದನೂ ಹಂಗೇನೇ. ನಾನು ನೋಡಿದ್ರೆ ಅಷ್ಟು ಅವಳಿಗೆ. ನನಗೂ ಅವಳಿಗೂ ಆಗೋದೇ ಇಲ್ಲ. ಸಣ್ಣ ಹುಡುಗರಿಂದನೂ ನಾವು ಕಿತ್ತಾಡಿದ್ದೆ. ನಾನು ನಮ್ಮ ಅಣ್ಣನೂ ಹಂಗೇನೆ. ನಾನು ನಮ್ಮ ಅಣ್ಣನೂ ತುಂಬ ಜಗಳ ಆಡ್ತಿದ್ವಿ ಚಿಕ್ಕವರಿದ್ದಾಗ. ಇವಳು ನಮ್ಮಮ್ಮಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ಎಲ್ಲಿ ಇವಳು ಬೇರೆ ಇಲ್ಲೇ ಇದ್ದಾಳ ನಮ್ಮ ಸಂಗೀತ, ನಾ ಅವಳ ಮೇಲೆಲ್ಲೇ ನಮ್ಮಮ್ಮ ಜಾಸ್ತಿ ಪ್ರೀತಿ ತೋರಿಸಿ ಎಲ್ಲ ನಮ್ಮಮ್ಮ ಕುಡಿಕೊಂಡ್ರೆ ಅದೆಲ್ಲ ಅವಳಿಗೆ ಕೊಟ್ಬಿಡ್ತು ಅನ್ನೋ ಥರ ಮಾಡ್ತಾ ಇದ್ದಾಳೆ. ಎಲ್ಲಿ ಏನೇನು ಏನು ಮಾಡೋಣ, ಎಲ್ಲಿ ಜಗಳ ತಂದಿಕ್ಕಾನ ಅಂತ ಹೇಳಿ ನೋಡ್ತಾ ಇರ್ತಾಳೆ. ಹಂಗಾದ್ರೆ ಜಗಳ ಎಲ್ಲ ತಂದಿಕ್ಕಿದ್ರೆ ಪ್ರೀತಿ ಇರಲ್ಲ ಅವಳ ಮೇಲೆ, ಪ್ರೀತಿ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಒಬ್ಬಳೇ ಇರಬೇಕು ಈ ಮನೆಗೆ ಅಂತ ಹೇಳಿ ಅದಕ್ಕೆ ಅವ್ನು ಯಾರನ್ನೋ ಕರ್ಕೊಂಬಂದು ಮದುವೆ ಆಗಿ ಇಲ್ಲೇ ಇರೋದು ಮನು. ಅವಳು ಇಲ್ಲೇ ಇರಬೇಕು ಅಂತಲೇ ನಮ್ಮ ಅಮ್ಮ ಬೇರೆ ಹಂಗೆ ಹೇಳಾರ, ನಮಗೆ ಯಾರೂ ಗಂಡು ಮಕ್ಕಳಿಲ್ಲ, ಯಾರನ್ನೋ ಒಬ್ರನ್ನ ಅವಳೇನು ಇಲ್ಲೇ ಇಕ್ಕೇಬೇಕು, ಯಾರನ್ನೋ ಒಬ್ರನ್ನ ಮಕ್ಕಳನ್ನ ಇಲ್ಲೇ ಇಕ್ಕೇಬೇಕು ಅಂತ ಹೇಳಾರ. ಅವಳಿಗೆ ಅದೇ ಇದ್ದು ತಲೆ ನಾನೇ ಇಲ್ಲಿರಬೇಕು, ಸಣ್ಣವಳು ಬೇರೆ ನೀನೇ ಇರಮ್ಮ ಅಂತ ನಮ್ಮಪ್ಪ ನಮ್ಮಮ್ಮನೂ ಹೇಳಾರ. ಅದಕ್ಕೇ ಅವಳನ್ನು ಇಲ್ಲೇ ಸೇರ್ಕೊಂಡ್ಲು. ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ ಅದೆಲ್ಲ. ಅಯ್ಯೋ ಮನು, ನಾನು ಯಾವತ್ತೋ ತಲೆಯಿಂದ ತೆಗ್ದಾಕಿದ್ದೀನಿ. ನಾನು ಅಲ್ಲೇ ನನ್ನ ತವ್ರ ಮನೆ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ಇವಾಗ ಇಲ್ಲೇ ನೆಮ್ಮದಿಗಿರ್ಬೇಕಾದ್ರೆ, ನನ್ನ ಗಂಡ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನನಗೆ ತವ್ರ ಮನೆ ಬಗ್ಗೆ ಏನು ಚಿಂತೆ ಬರಲ್ಲ. ನಿಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಳ್ತಾರಲ್ಲ, ನನಗೆ ಅದಕ್ಕೆ ತವ್ರ ಮನೆ ನೆನಪಾಗಲ್ಲ. ಕಟ್ಕೊಂಡಿರೋ ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ಹೆಣ್ಮಕ್ಳಿಗೆ ತವ್ರ ಮನೆ ನೆನಪಾಗೋದಿಲ್ವಂತೆ. 100% ಸತ್ಯ ಮನು. ನನ್ನ ಮದುವೆ ಆಗಬಾರ್ದು, ಅವ್ನು ಹಂಗೆ ಹಿಂಗೆ ಅಂತೇಳಿ ನಿಮ್ಮಮ್ಮ ನನಗೆ ಹೆಂಗೆಲ್ಲ ಹೇಳ್ತಲ್ಲ, ಅದಕ್ಕೆ ನೋಡಪ್ಪ ಹೆಂಗೆ ನೋಡ್ಕೊಂಬ್ತಾ ಇದ್ದಾನೆ ಅಂತೇಳಿ ನಿಮ್ಮಮ್ಮನ ಮನಸ್ಸಲ್ಲೇ ಅನ್ಬೇಕು. ನೀನು ಚೆನ್ನಾಗಿರ್ಬೇಕು ನನಗೆ ಒಟ್ಟಿನಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ ಅವ್ರನ್ನ ನನ್ನ ಮದುವೆ ಆಗಿದ್ದಕ್ಕೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನನಗೆ ತವ್ರ ಮನೆ ನೆನಪೇ ಆಗ್ತಾ ಇಲ್ಲ. ನಮ್ಮಮ್ಮ ಮಾತಾಡಿಸ್ಲಿಲ್ಲ ಅಂದ್ರೆ ನನಗೇನು ಬೇಜಾರಾಗ್ತಾ ಇರಲಿಲ್ಲ. ಫಸ್ಟಿಗೆ ಹಂಗೆ ಅನ್ನಿಸ್ತು ಅಷ್ಟೇ. ಇವಾಗೇನು ಬೇಜಾರು ಆಗ್ತಾನೆ ಇಲ್ಲ. ಇವಾಗ ನಾವು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿರಬೇಕು ಅಂತ ಹೇಳಿ ಅದೇ ಇರೋದು ಮನಸ್ಸಲ್ಲಿ. ಅದಕ್ಕೆ ನಾವು ಕಂಪ್ಯೂಟರ್ ಸೆಂಟ್ರ್ ಬೇರೆ ಮಾಡಿದ್ದೀವಿ. ಈರುಳ್ಳಿ ಬೆಳ್ಳುಳ್ಳಿ ಬಿಸ್ನೆಸ್ ಮಾಡ್ತಾರೆ, ಹಾಗೆ ಡೆಕೋರೇಷನ್ ಬಿಸ್ನೆಸ್ ಮಾಡ್ತಾರೆ. ನಾನು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮೈದನೂ ಅವನು ಓದಿದ್ದಾನೆ, ಅದಕ್ಕೆ ಕಂಪ್ಯೂಟರ್ ಸೆಂಟ್ರ್ ಮಾಡಿದ್ದೀವಿ. ಹಿಂಗೂ ಎಲ್ಲರೂ ಹೊಂದಾಣಿಕೆಯಿಂದನ ಎಲ್ಲ ಕೆಲಸನೂ ಮಾಡ್ಕೊಂಡ್ರೆ ಆಯಿತು. ನಾವು ಹೆಂಗೂ ಸ್ವಲ್ಪ ನಾವು ಮುಂದೆ ಬರ್ತೀವಿ. ಹೆಂಗೂ ನನ್ನ ಕೆಲಸ ಬೇರೆ ಐತಲ್ಲ, ಹೆಂಗೂ ನಾನು ಕೆಲಸಕ್ಕೆ ಹೋಗ್ತೀನಿ. ಹೆಂಗೂ ಸ್ವಲ್ಪ ನಾವು ಬೇಗ ಸ್ವಲ್ಪ ದುಡ್ಡು ಮಾಡ್ಕೊಂಡು ಮನೆಗೇ ಕಟ್ಕೊಬಿಟ್ರೆ ಸಾಕು. ಇವಾಗೆಲ್ಲನ ದುಡ್ಡಿರೋದೆಲ್ಲನ ನಾವು ಸ್ವಲ್ಪ ಕಂಪ್ಯೂಟರ್ ಸೆಂಟ್ರ್ ಮಾಡೋದಕ್ಕೂ ಮತ್ತು ಬಿಸ್ನೆಸ್ ಇದು ಡೆಕೋರೇಷನ್ಗೂ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಬಿಸ್ನೆಸ್ಗೂ ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಇವಾಗ ಬಂಡವಾಳ ಹಾಕಿದ್ದೀವಿ, ಅದರಲ್ಲಿ ಚೆನ್ನಾಗಿ ದುಡ್ಕೋಬೇಕು. ನನ್ನ ಹತ್ರ ಇದ್ದಿದ್ದೆಲ್ಲ ತಗೊಂಡು ಕೊಟ್ಟು ಬಂದಲ್ಲ ನನ್ನ ತವ್ರ ಮನೆಗೆ. ಅದಕ್ಕೆ ಇವಾಗ ಏನಿಲ್ಲ, ಇವಾಗ ದುಡಿಯೋ ದುಡ್ಡೇ ನಮಗೆ ಮುಂದೆ ನಾವು ಮನೆ ಕಟ್ಟೋದಕ್ಕೆ ಆಗೋದು.
ಇವಾಗ ಸದ್ಯಕ್ಕಂತೂ ನಮ್ಮ ಹತ್ರ ದುಡ್ಡು ಏನೂ ಇಲ್ಲ. ಇವಾಗ ನಾಳೆ ಬೇರೆ ಹೋಗಿ ಕಂಪ್ಯೂಟ್ರು ಮತ್ತು ಜೆರಾಕ್ಸ್ ಪ್ರಿಂಟ್ರು ಎಲ್ಲ ತರಬೇಕು, ತಂದು ಓಪನ್ ಮಾಡಬೇಕು. ನಮ್ಮ ದೀಕ್ಷಾ ಬೇರೆ ನೋಡ್ತಾ ಇದ್ದಾಳೆ, ಅವಳಿಗೆ ಬೇರೆ ಹೊಟ್ಟೆ ಉರಿ. ಏನೋ ಮಾಡ್ತಾ ಇದ್ದಾಳಲ್ಲ ಇವಳು ಅಂತ ಹೇಳಿ ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.